ಜಾಲ ತೀರ್ಥಹಳ್ಳಿಗೂ. ಬ್ಯಾಂಕ್ನಲ್ಲಿ ಬಯಲಾಯಿತು ನಕಲಿ 500ರ ನೋಟು. ತೀರ್ಥಹಳ್ಳಿಯಲ್ಲಿ ನಕಲಿ ಕರೆನ್ಸಿ ಆತಂಕ, ಸಾರ್ವಜನಿಕರಿಗೆ ಜಾಗೃತಿಯ ಕರೆ. ತೀರ್ಥಹಳ್ಳಿಯಲ್ಲಿ ನಕಲಿ 500ರ ನೋಟು ಪತ್ತೆ, ವ್ಯಾಪಾರಸ್ಥರಲ್ಲಿ ಆತಂಕ, ಸಾರ್ವಜನಿಕರೇ ಎಚ್ಚರ. ತೀರ್ಥಹಳ್ಳಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಕಲಿ ಕರೆನ್ಸಿ ಚಲಾವಣೆಯ ಬಗ್ಗೆ ಆಗಾಗ್ಗೆ ಕೇಳಿಬರುತ್ತಿದ್ದ ಅನುಮಾನಗಳಿಗೆ ಇದೀಗ ಮತ್ತೊಂದು ಬೆಳವಣಿಗೆ ಸೇರ್ಪಡೆಯಾಗಿದೆ. ತೀರ್ಥಹಳ್ಳಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಗ್ರಾಹಕರೊಬ್ಬರು ನೀಡಿದ್ದ 500ರ ಮುಖಬೆಲೆಯ ನೋಟ್ ನಕಲಿಯಾಗಿರುವುದು ಬ್ಯಾಂಕ್ನಲ್ಲಿ ಹಣ ಠೇವಣಿ ಮಾಡಲು ತೆರಳಿದ್ದ ವೇಳೆ ಬೆಳಕಿಗೆ ಬಂದಿದೆ. ಹೋಟೆಲ್ ಮಾಲೀಕರು ದಿನದ ವಹಿವಾಟಿನ ಹಣವನ್ನ ಬ್ಯಾಂಕಿಗೆ ಜಮಾ ಮಾಡಲು ತೆಗೆದುಕೊಂಡು ಹೋದಾಗ ಸಂಬಂಧಿತ ಸಿಬ್ಬಂದಿ ನೋಟನ್ನು ಪರಿಶೀಲಿಸಿ ಅದು ಅಸಲಿ ಕರೆನ್ಸಿಯ ಭದ್ರತಾ ಲಕ್ಷಣಗಳನ್ನು ಹೊಂದಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ವಿಶೇಷವಾಗಿ ನೋಟಿನಲ್ಲಿ ಇರಬೇಕಾದ ಭದ್ರತಾ ದರ ಹಾಗೂ ಇತರ ಸುರಕ್ಷತಾ ಗುರುತುಗಳು ಇಲ್ಲದಿರುವುದರಿಂದ ಅದರ ನಕಲಿ ನೋಟ್ ಎಂದು ಗುರುತಿಸಲಾಗಿದೆ. ಈ ಘಟನೆ ತೀರ್ಥಹಳ್ಳಿಯ ವ್ಯಾಪಾರಸ್ಥರು, ಅಂಗಡಿ ಮಾಲೀಕರು, ಹೋಟೆಲ್ ಉದ್ಯಮಿಗಳು ಸೇರಿದಂತೆ ಪಿಗ್ಮಿ ಸಂಗ್ರಹಕಾರರು ಹಾಗೂ ಸಾರ್ವಜನಿಕರಲ್ಲಿ ಆತಂಕವನ್ನು ಮೂಡಿಸಿದೆ. ದೈನಂದಿನ ವ್ಯವಹಾರಗಳಲ್ಲಿ ದೊಡ್ಡ ಮೊತ್ತದ ನೋಟ್ಗಳನ್ನು ಸ್ವೀಕರಿಸುವ ಮುನ್ನ ಅವುಗಳ ಭದ್ರತಾ ಲಕ್ಷಣಗಳನ್ನು ಪರಿಶೀಲಿಸುವಂತೆ ತಜ್ಞರು ಸಲಹೆಯನ್ನು ನೀಡಿದ್ದಾರೆ. ನಕಲಿ ನೋಟ್ ಚಲಾವಣೆಯ ಸಮಾಜದ ಆರ್ಥಿಕ ವ್ಯವಸ್ಥೆಗೆ ಧಕ್ಕೆಯನ್ನು ತರುವ ಗಂಭೀರ ಅಪರಾಧವಾಗಿರುವುದರಿಂದ ಅನುಮಾನಾಸ್ಪದ ನೋಟುಗಳು ಕಂಡು ಬಂದರೆ ತಕ್ಷಣವೇ ಸಮೀಪದ ಬ್ಯಾಂಕ್ ಅಥವಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು ಅಗತ್ಯವಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಹೆಚ್ಚಿನ ಜಾಗೃತಿಯನ್ನು ವಹಿಸುವುದು ಅನಿವಾರ್ಯವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.